ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ಅನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಅನದರ್ ನ್ಯೂ ವಿಡಿಯೋ. ಇವತ್ತಿನ ಟಾಪಿಕ್ ಏನು ಅಂತ ಆಲ್ರೆಡಿ ನೋಡಿರ್ತೀರ. ನನ್ನ ಹತ್ರ ಇರುವಂಥ ಒಂದಿಷ್ಟು ಹೇರ್ ಆಕ್ಸೆಸರೀಸ್ ಆಗಿರ್ಬೋದು, ಮಿಷಿನ್ಸ್ ಆಗಿರ್ಬೋದು, ಇದ್ರದ್ದು ಸಂಬಂಧಪಟ್ಟಿರುವಂಥದ್ದು ಕೆಲವೊಂದಿಷ್ಟು ಮಾಹಿತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಬಿಗಿನರ್ಸ್ ಮೇಕಪ್ ಏನಾದರೂ ಕಲಿತಾ ಇದ್ದರೆ ಅವ್ರಿಗೆ ಹೇರ್ ಸ್ಟೈಲ್ ಬಗ್ಗೆ ಆಲ್ಮೋಸ್ಟ್ ನಾಲೆಡ್ಜ್ ನನಗೇನು ಗೊತ್ತಿದೆಯೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕಂದರೆ ನಾವು ಫಸ್ಟೇ ಏನೇ ಒಂದು ಕಲಿತೀನಿ ಅಂದರೂ ಹೈ ಬಜೆಟಲ್ಲಿ ನಾವು ಹೋಗಿ ಕಲಿಯೋದಕ್ಕಾಗಲ್ಲ. ಅದರಲ್ಲಿ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳಿರುತ್ತೆ, ಮನೇಲಿ ಫೇಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ನಮಗೆ ಕಲಿಬೇಕು ಅನ್ನೋ ಆಸಕ್ತಿ ಇರುತ್ತೆ ಅಂತ ನಾವು ತುಂಬ ದುಡ್ಡು ಕೂಡ ಖರ್ಚು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಮೀಡಿಯಮ್ ರೇಂಜಲ್ಲಿ ನಮ್ಮ ಹತ್ರ ಇರುವಂಥ ಅಮೌಂಟಲ್ಲಿ ನಾವು ಯಾವುದೆಲ್ಲ ಪ್ರಾಡಕ್ಟ್ಸ್ಗಳನ್ನ ಬೈ ಮಾಡಿ ನಾವು ಕಲಿಬೋದು ಆರಾಮಾಗಿ ಅಂತ ನಾನು ಪರ್ಚೇಸ್ ಮಾಡಿರುವಂಥ, ನಾನು ಬ್ಯೂಟಿಷಿಯನ್ ಕಲಿಬೇಕಾದ್ರೆ ನಾನು ಹೇರ್ ಟೂಲ್ಸ್ ಆಗಿರ್ಬೋದು, ಹೇರ್ ಆಕ್ಸೆಸರೀಸ್ ಎಲ್ಲನೂ ನಾನು ಕಮ್ಮಿ ಬಜೆಟಲ್ಲಿ ನಾನು ತೊಗೊಂಡಿದ್ದೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾರಿಗಾದರೂ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ಅಂತಲೂ ಕೇಳಿದರು. ಹಾಗಾಗಿ ಧನ್ಯವಾದಗಳು ಯಾರೆಲ್ಲ ವಿಡಿಯೋ ಮಾಡಿ ಅದ್ರ ಬಗ್ಗೆ ಅಂತ ಕೇಳಿದ್ದಕ್ಕೆ. ಹಾಗೆ ಇನ್ನೊಂದು ಕ್ಲಾರಿಟಿನ ಕೊಡ್ತೀನಿ. ನಾವು ವಿಡಿಯೋ ಮಾಡಬೇಕಾದ್ರೆ ಕೆಲವು ಸತಿ ಪ್ರೊನೌನ್ಸಿಯೇಷನ್ ಕೆಲವು ಸತಿ ಮಿಸ್ ಆಗುತ್ತೆ. ಅದನ್ನು ಯಾರು ತಪ್ಪು ತಿಳ್ಕೊಬೇಡಿ. ನಾವು ಇವಾಗ ನಾವು ಕ್ಯಾಶುವಲಾಗಿ ನಿಮ್ಮ ಜೊತೆ ಮಾತಾಡೋ ಥರನೇ ನಾವು ಹೇಳ್ತಾ ಇರ್ತೀವಿ. ಅದು ಯಾವಾಗ ಅದರ ಪ್ರೊನೌನ್ಸಿಯೇಷನ್ ತಪ್ಪಾಗುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಎಡಿಟ್ ಮಾಡಬೇಕಾದ್ರೂ ಕೂಡ ಕೆಲವು ಸತಿ ಸ್ಕಿಪ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಪ್ರೊನೌನ್ಸಿಯೇಷನ್ ಏನಾದರೂ ಕೆಲವು ಕಡೆ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ. ಇವಾಗಲೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಲ್ಲಿ ನಾನು ನಿಮಗೆ ಹೇರ್ ಟೂಲ್ಸ್ ನನ್ನ ಹತ್ರ ಯಾವುದಾವಿದೆ ಅದನ್ನು ನಾನು ತೋರಿಸ್ತೀನಿ. ಮೊದಲನೇದು ಬಂದು ಇದು ಹೇರ್ ಡ್ರೈಯರ್. ಇದು ಬಂದು ಕಂಪ್ನಿ ಬಂದು ನೋವಾ, NOVA ನೋವಾ ಅಂತ ಕಂಪ್ನಿ ಇದ್ದಿದ್ದು. ಇದು ಸ್ವಲ್ಪ ಕಮ್ಮಿ ಬಜೆಟಲ್ಲಿ ನಿಮಗೆ ಸಿಗುತ್ತೆ. ಇದು ತೀರಾ ಕಮ್ಮಿ. ಇದು ನಾನು ತೊಗೊಂಡಾಗ ಇದು 500 ಒಳಗಿತ್ತು ನೋವಾ ಕಂಪ್ನಿದು. ನಿಮಗೆ ಇದ್ರ ರೇಂಜಲ್ಲಿ ತುಂಬ ಇದರಲ್ಲಿ ಸಿಗುತ್ತೆ ನಿಮಗೆ. ಇದರಲ್ಲಿ ಆಪ್ಷನ್ಸ್ ಕೂಡ ಕೊಟ್ಟಿರ್ತಾರೆ. ಒಂದು ಹೀಟು, ಒಂದು ಕೋಲ್ಡು, ಮತ್ತು ಆನು ಮತ್ತು ಆಫು ಎರಡು ಇರುತ್ತೆ. ಇದು ಆನು ಮತ್ತು ಆಫು, ಒಂದು ಹೀಟು ಒಂದು ಕೋಲ್ಡು. ನಮಗೆ ಹೀಟ್ ಜಾಸ್ತಿ ಬೇಕು ಅನ್ನಂಗಿದ್ರೆ ಹೀಟಲ್ಲೂ ಬರುತ್ತೆ, ಇಲ್ಲ ಸ್ವಲ್ಪ ಕೋಲ್ಡ್ ಥರ ಬೇಕು ಅಂದರೆ ಕೋಲ್ಡಲ್ಲಿ ಥರನೂ ಇರುತ್ತೆ. ಇದು ಎರಡಕ್ಕೂ ಕೂಡ ನಾವು ಬಳಸ್ಕೊಬೋದು. ಈ ನೋವಾದು ಸೊ ಈ ಥರ ಒಂದು ಇದ್ರ ಥರ ಕೊಟ್ಟಿರ್ತಾರೆ. ನಾವಿದೆ ನಿಮ್ಗೆ ಫಿಕ್ಸ್ ಮಾಡಿದ್ರೆ ಇಲ್ಲಿಂದ ಗಾಳಿ ಬರುತ್ತೆ. ಇದು ನಾನು ಸ್ಟಾರ್ಟಿಂಗು ಹೇರ್ ಸ್ಟೈಲ್ ಕಡಿಬೇಕಾದ್ರೆ ನಮ್ಮದು ವೆಟ್ ಇರುತ್ತೆ ಅಲ್ವಾ ಕೂದಲು, ಆವಾಗ ನಾವು ಡ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀವಿ. ಕೆಲವು ಸತಿ ಈ ಥರ ರಿಂಕಲ್ಸ್ ಎಲ್ಲ ಬಂದಿರುತ್ತೆ ಬ್ರೈಡ್ಸ್ದು. ಆವಾಗ ಏನು ಮಾಡಬೇಕು ಅಂದರೆ ನಾವು ಈ ಥರ ಕೂಮ್ನ ನಿಮಗೆ ಸಜೆಸ್ಟ್ ಮಾಡ್ತಾರೆ. ಈ ಥರ ಸ್ವಲ್ಪ ದಪ್ಪ ಇರುವಂಥ ಒಂದು ಕೂಮು. ಇದು ಬಂದು ವುಡನ್ ಥರದ್ರಲ್ಲಿ ನಾನು ತೊಗೊಂಡಿದ್ದೆ. ಇದನ್ನು ಕೂಮ್ ಮಾಡ್ತಾ ನಮಗೆ ಇದನ್ನು ಡ್ರೈ ಮಾಡೋದು, ಮತ್ತು ಇದರಲ್ಲೇ ಈ ಎರಡನ್ನ ಬಳಸ್ಕೊಂಡು ನಾವು ಸ್ಟ್ರೈಟ್ನಿಂಗ್ ಕೂಡ ಮಾಡ್ಬೋದು. ಆರಾಮಾಗಿ ಸ್ಟ್ರೈಟಿಂಗ್ನ ಮಾಡ್ಬೋದು. ಡ್ರೈ ಇದರಲ್ಲೇ ಈ ಒಂದು ಕೂಮ್ನ ಬಳಸ್ಕೊಂಡು ನಾವು ಸ್ಟ್ರೈಟ್ನಿಂಗ್ ಕೂಡ ಮಾಡಿದ್ದೀವಿ. ನಾವು ಬರೀ ಸಪ್ರೇಟಾಗಿ ಸ್ಟ್ರೈಟ್ನರ್ ತೊಗೊಂಡು ಸ್ಟ್ರೈಟ್ ಮಾಡೋದು ಒಂಥರ, ಆದರೆ ಇದೆರಡನ್ನ ಬಳಸ್ಕೊಂಡು ಸ್ಟ್ರೈಟ್ ಮಾಡೋದು ಒಂಥರ ಕಾಣಿಸುತ್ತೆ. ಆದರೆ ಸೇಮ್ ಅಂದರೆ ಒಂದೇ ಥರನೂ ಸ್ಟ್ರೈಟ್ ಆಗುತ್ತೆ ಅಷ್ಟೇ. ಸ್ವಲ್ಪ ಅದಕ್ಕಿಂತ ಇದು ಸ್ವಲ್ಪ ನಮಗೆ ಹೀಟ್ ಆಗಲಿ, ಜಾಸ್ತಿ ಹೀಟು ಕೂದಲಿಗೆ ಡ್ಯಾಮೇಜ್ ಆಗಲಿ ಆಗೋದಿಲ್ಲ ಅಷ್ಟೇ. ಈ ಸ್ವಲ್ಪ ನಾವು ಆರಾಮಾಗಿ ಸ್ಟ್ರೈಟ್ನು ಕೂಡ ಮಾಡ್ಕೊಬೋದು. ಹಾಗೆ ಕೂದಲು ಆರಿಸೋದಕ್ಕೂ ಕೂಡ ಯೂಸ್ ಆಗುತ್ತೆ. ಫಸ್ಟ್ ಪ್ರಾಡಕ್ಟ್ ಬಂದು ನೋವಾ ಹೇರ್ ಡ್ರೈಯರ್ನ ನಾನು ತೋರಿಸಿದ್ದೀನಿ. ಸೆಕೆಂಡ್ ನನ್ನ ಹತ್ರ ಇರುವಂಥ ಹೇರ್ ಟೂಲ್ಸ್ನ ತೋರಿಸ್ತಾ ಇದ್ದೀನಿ. ಅದು ಬಂದು ಕ್ರಿಂಪಿಂಗ್ ಮಿಷಿನ್. ಈ ಕ್ರಿಂಪಿಂಗ್ ಮಿಷಿನ್ ಬಂದು ನಾನು ಆನ್ಲೈನಲ್ಲೇ ಬುಕ್ ಮಾಡಿದ್ದು. ಇದು ನನಗೆ 1000 ರೂಪೀಸ್ ಒಳಗೇನೋ ಸಿಕ್ತು, 999 ಏನೋ ಅಂತ ಅನಿಸುತ್ತೆ. ಇದು ನಾವು ಈ ಥರದನ್ನ ನಾವು ಒರಿಜಿನಲ್ ಪ್ರಾಡಕ್ಟ್ ಅಂದರೆ ಕ್ರಿಂಪಿಂಗ್ ಮಿಷಿನ್ ನಾವು ಸಪ್ರೇಟಾಗಿ ತುಂಬ ಚೆನ್ನಾಗಿರೋ ಕ್ವಾಲಿಟಿ, ಆ್ಯಂಡ್ ಇದು ವೆಯ್ಟ್ ಕೂಡ ಅಷ್ಟೇ ಸ್ವಲ್ಪ ಕಮ್ಮಿ ಇದೆ. ನಿಮಗೆ ಸ್ವಲ್ಪ ವೆಯ್ಟ್ ಇರೋದು ಕೂಡ ಚೆನ್ನಾಗಿ ಇರೋವಂಥ ಮಿಷಿನ್ ಆದರೆ ನಿಮಗೆ ಒಂದು 3000-4000 ರೂಪಾಯಿ ಬೀಳುತ್ತೆ ಅಮೌಂಟು. ಆದರೆ ನಾನು ಕಲಿಬೇಕು, ಯಾಕಂದರೆ ನಮಗದು ಹೆಂಗೆ ಇಟ್ಕೊಬೇಕು, ಯಾವ ಥರ ಮಾಡಬೇಕು ಅನ್ನೋದು ನಮಗೆ ಸ್ಟಾರ್ಟಿಂಗ್ ಗೊತ್ತಾಗಬೇಕು. ಅದಕ್ಕೋಸ್ಕರ ನಾನು ಅಷ್ಟೊಂದು ಬಜೆಟ್ ಹಾಕಿ ತೊಗೊಳೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಕ್ರಿಂಪರ್ನ ನಾನು ಆನ್ಲೈನಲ್ಲೇ ನೋಡಿ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಹೆವಿ ಕ್ವಾಲಿಟಿಯಾಗಿ ನಮ್ಮ ಕೂದಲಂತೂ ಕ್ರಿಪ್ಪಿಂಗ್ ಆಗುತ್ತೆ. ಅಂದರೆ ಕ್ರಿಂಪರ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಹೇರ್ ಸ್ಟೈಲ್ ಮಾಡಬೇಕಾದ್ರೆ ನಮ್ಮ ಕೂದಲು ಈ ಥರ ಕಮ್ಮಿ ಇರುತ್ತೆ ನೋಡ್ಬೋದು. ಈ ಥರ ಕೂದಲಲ್ಲಿ ನಾವು ಯಾವುದೇ ಹೇರ್ ಸ್ಟೈಲ್ ಮಾಡಿದ್ರೂ ಚೆನ್ನಾಗಿ ಕಾಣಿಸಲ್ಲ. ಕ್ರಿಂಪಿಂಗ್ ಮಾಡೋದ್ರಿಂದ ಸ್ವಲ್ಪ ಕೂದಲು ದಪ್ಪ ಥರ ಕಾಣಿಸುತ್ತೆ. ಇವಾಗ ನೋಡ್ಬೋದು ಇಲ್ಲಿ ಎಷ್ಟು ಸಾಫ್ಟ್ ಆಗಿದೆ ಅಲ್ವಾ. ಇಲ್ಲಿ ನಾವು ಮಾಡೋದ್ರಿಂದ ಸ್ವಲ್ಪ ದಪ್ಪ ಥರ ಕಾಣಿಸುತ್ತೆ ಕೂದಲು. ಹಾಗಾಗಿ ಈ ಕ್ರಿಂಪರ್ ಮಿಷಿನ್ನ ನಾವು ಯೂಸ್ ಮಾಡ್ತೀವಿ.
ನಾವು ಕಾಮನಾಗಿ ಏನಾದರೂ ಮದುವೆಗಳಿಗೆ ನಾವೇನಾದರೂ ಹೋಗಬೇಕು ಅಂತ ಅಂದಾಗೂ ಕೂಡ ನಾವು ಇದನ್ನು ಆರಾಮಾಗಿ ಕ್ಯಾರಿ ಮಾಡ್ಬೋದು. ಲೈಟ್ ವೆಯ್ಟ್ ಆಗಿದೆ ಅಂತಲೂ ನಾನು ಇದನ್ನು ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ಇದರಲ್ಲಿ ನಿಮಗೆ ಇಲ್ಲಿ ಅವರು ಅಂದರೆ ನಮಗೆ ಏನು ಇದರಲ್ಲಿ ಹೀಟ್ ಬರುತ್ತಲ್ವ ಅದು ರೇಷಿಯೋಸ್ ಪ್ರಕಾರ ಕೊಟ್ಟಿದ್ದಾರೆ. ಅದರಲ್ಲಿ 430, 510, 630, 750 ಇಷ್ಟು ಹೀಟಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಒಂದೇ ಒಂದು ಬಟನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ರೇಷಿಯೋ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಬಟನ್ ಕಾಣಿಸ್ತಾ ಇದೆ, ಇದು ಆನ್ ಆಫ್, ಪವರ್ ಆನ್ ಆಫ್ ಆಗೋದಷ್ಟೇ. ಇನ್ನಿಲ್ಲೇನು ಅವರು ಬಟನ್ಸ್ಗಳಾಗಲಿ ಏನು ಕೊಟ್ಟಿಲ್ಲ. ಇಲ್ಲೊಂದು ಮಾತ್ರ ಆನ್ ಆ್ಯಂಡ್ ಆಫ್ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲೇ ನಾವು ಪವರ್ ಅಂದರೆ ಯಾವ ಇದಕ್ಕೆ ಸೆಟ್ ಮಾಡಬೇಕು ಇಲ್ಲಿ ಕೊಟ್ಟಿದ್ದಾರಲ್ಲ ಆ ರೇಷಿಯೋಸ್ ಪ್ರಕಾರ ನಾವು ಸೆಟ್ ಮಾಡ್ಕೊಬೋದು. ಇದೊಂದೇ ಬಟನಲ್ಲಿ ಆಫ್ ಮಾಡ್ಬೋದು, ಆನು ಮಾಡ್ಬೋದು. ಮತ್ತು ಇಲ್ಲಿ ಏನು ರೇಷಿಯೋಸ್ ಕಾಣಿಸ್ತದೆ ಹೀಟಿಂದು ಅದಕ್ಕೆ ನಾವು ಆನು ಸೆಟ್ ಮಾಡ್ಕೊಳ್ಬೋದು. ತುಂಬಾ ಯೂಸ್ಫುಲ್ ಆಯಿತು. ನಾನು ಇದರಲ್ಲಿ ಒಂದು 3-4 ಹೇರ್ ಸ್ಟೈಲ್ಸ್ ಆದರೂ ಮಾಡಿದ್ದೀನಿ. ಆ ಪ್ರಾಕ್ಟೀಸ್ ಸೇರಿ ಜಾಸ್ತಿನೇ ಆಗಿದೆ. ಒಂದು ಮೇಕಪ್ ಮಾಡಿದ್ದೀವಲ್ಲ ಅದು ಸೇರಿಸಿ ಹೇರ್ ಸ್ಟೈಲ್ನಂತೂ ಮಾಡಿದ್ದೀವಿ. ಈ ಕ್ರಿಪ್ಪಿಂಗ್ ಮಿಷಿನ್ ಅಂತೂ ತುಂಬಾ ಯೂಸ್ ಆಗಿದೆ. ಇವಾಗ ಎಲ್ಲೂ ಮಾಡಿಲ್ಲ, ನನ್ನ ಹತ್ರ ಇದೆ. ಮುಂದೆ ಆರ್ಡ್ರ್ಗಳೇನೋ ತೊಗೊಂಡ್ರೆ ನನಗೆ ಸ್ಟಾರ್ಟಿಂಗ್ ಯೂಸ್ ಆಗುತ್ತೆ. ಆಮೇಲೆ ಬೇಕಾದ್ರೆ ಒಳ್ಳೆ ಕ್ವಾಲಿಟಿದು ನಾವು ಪ್ರೊಫೆಷ್ನಲ್ಲಾಗಿ ಅದರಲ್ಲೇ ಕಲಿಬೇಕು, ಇನ್ನೂ ಚೆನ್ನಾಗಿ ಆರ್ಡರ್ಸ್ಗಳನ್ನ ತೊಗೊಬೇಕು ಅಂದಾಗ ನಾವು ಚೆನ್ನಾಗಿರೋ ಕ್ವಾಲಿಟಿ ಮಿಷಿನ್ಸ್ನ ತೊಗೊಂಡ್ರೆ ಒಳ್ಳೆಯದು. ಪ್ರಾಡಕ್ಟ್ ಬಂದು ಹೇರ್ ಸ್ಟ್ರೈಟ್ನಿಂಗ್ ಮಿಷಿನ್ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಈ ಕಂಪ್ನಿ ಬಂದು ನೋವಾ ಕಂಪ್ನಿದೆ ನಾನು ತೊಗೊಂಡಿದ್ದು. ಇದು ಅಮೌಂಟ್ ಬಂದು ಒಂದು 1000 ರೂಪೀಸ್ ಒಳಗೆ ಆಗಿತ್ತು. ಯಾವುದೂ ನಾನು 1000 ರೂಪೀಸ್ ಮೇಲೆ ಯಾವುದೂ ತೊಗೊಂಡಿಲ್ಲ. ಇದರಲ್ಲಿ ಬಂದು ನಮಗೆ ಹೀಟ್ ರೇಷಿಯೋಸ್ ಏನೂ ಕೊಟ್ಟಿಲ್ಲ, ಕಮ್ಮಿ ಜಾಸ್ತಿ ಆ ಥರದ್ದೇನು ಕೊಟ್ಟಿಲ್ಲ. ಇದು ಮೀಡಿಯಮ್ ಹೀಟಾಗಿ ಬರುತ್ತೆ ನಮಗೆ. ಇಲ್ಲಿ ನೋಡ್ಬೋದು ಆನ್ ಆ್ಯಂಡ್ ಆಫ್ ಮಾತ್ರ ಕೊಟ್ಟಿದ್ದಾರೆ. ಸ್ವಿಚ್ ಹಾಕಿದ ತಕ್ಷಣ ಇಲ್ಲಿ ನಮಗೆ ರೆಡ್ ಲೈಟ್ ಕಾಣಿಸ್ತಾರೆ, ಇಲ್ಲ ಆನ್ ಮಾಡಿಕೊಂಡ್ರೆ ರೆಡ್ ಲೈಟ್ ಕಾಣಿಸುತ್ತೆ, ಇಲ್ಲ ಆಫ್ ಆಗಿದ್ರೆ ಆಫ್ ಆಗೇ ಇರುತ್ತೆ. ಹಾಗಾಗಿ ಇದು ಕಮ್ಮಿ ಬಜೆಟಲ್ಲಿ ಸ್ಟ್ರೈಟ್ನಿಂಗು ತುಂಬಾ ಚೆನ್ನಾಗಿ ಇದೆ. ತುಂಬ ಕೂದಲು ಕೂಡ ಡ್ಯಾಮೇಜ್ ಆಗಲ್ಲ, ಯಾಕಂದರೆ ಕಮ್ಮಿ ಹೀಟ್ ಬರುತ್ತೆ, ತುಂಬ ಓವರ್ ಹೀಟ್ ಅಂತಲೂ ಹೇಳಲ್ಲ. ಹಾಗಾಗಿ ಆರಾಮಾಗಿ ಈ ಸ್ಟ್ರೈಟ್ನಿಂಗ್ ಮಿಷಿನ್ನ ನಾವು ತೊಗೊಳ್ಬೋದು. ಅದರಲ್ಲೂ ನಾವು ಸ್ಯಾರಿ ಏನಾದರೂ ಅಂದರೆ ನಾವು ಸ್ಯಾರಿಯೆಲ್ಲ ಉಟ್ಕೊಂಡ್ಮೇಲೆ ಕೆಲವು ಸತಿ ಸುಕ್ಲೆಲ್ಲ ಆಗಿರುತ್ತಲ್ಲ ಅವಾಗೂ ಕೂಡ ಇದರಲ್ಲಿ ಈ ಮಿಷಿನ್ ಸಹಾಯದಿಂದ ನಾವು ಸ್ಟ್ರೈಟ್ ಕೂಡ ಮಾಡ್ಕೊಬೋದು. ಸೀರೆಗೂ ಕೂಡ ಡ್ಯಾಮೇಜ್ ಆಗಲ್ಲ, ಯಾಕಂದರೆ ಕಮ್ಮಿ ಹೀಟ್ ಇರೋದ್ರಿಂದ ಆರಾಮಾಗಿ ಅದಕ್ಕೂ ಕೂಡ ಯೂಸ್ ಮಾಡ್ಬೋದು. ನಾವು ಸ್ಟಾರ್ಟಿಂಗ್ ಹೆಂಗೆ ಸ್ಟ್ರೈಟ್ ಮಾಡೋದು ಅನ್ನೋದು ಕಲಿಯೋ ಗಂಟ ಕಲಿಬೋದು. ಆಮೇಲೆ ನಾವು ಬೇಕಾದ್ರೆ ಸ್ಯಾರಿನ ಬ್ರೈಡ್ಗೆಲ್ಲ ಸ್ಯಾರಿ ಉಡಿಸಾದ್ಮೇಲೆ ಕೆಲವು ಸತಿ ಸುಕ್ಲಾಗೋ ಥರ ಆಗಿದ್ದಾಗ ಈ ಒಂದು ಮಿಷಿನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಆ ಟೈಮಲ್ಲಿ ನಾವು ಇನ್ನೂ ಚೆನ್ನಾಗಿರೋ ಕ್ವಾಲಿಟಿದು ಕೂಡ ತೊಗೊಳ್ಬೋದಾಗ. ಹಾಗಾಗಿ ಈ ಒಂದು ಮಿಷಿನ್ನ ನಾನು ತೊಗೊಂಡು ಒಂದು 4-5 ಸತಿ ಯೂಸ್ ಮಾಡಿದ್ದೀನಿ. ನಾನು ಪರ್ಸ್ನಲಾಗಿ ಕೂಡ ಒಂದು 2-3 ಸತಿ ಯೂಸ್ ಮಾಡಿದ್ದೀನಿ ಅಷ್ಟೇ. ಅಂದರೆ ಪ್ರಾಕ್ಟೀಸ್ ಆಗೋಕ್ಕೋಸ್ಕರ ಈ ಥರ ಕಮ್ಮಿ ಬಜೆಟಿಂದು ಮೆಟೀರಿಯಲ್ಸ್ನ ನಾವು ತೊಗೊಳ್ಳೋದ್ರಿಂದ ನಮಗೂ ಕೂಡ ಅಮೌಂಟ್ ಉಳಿಯುತ್ತೆ ಆ್ಯಂಡ್ ನಾವು ಕಲ್ತಂಗೂ ಕೂಡ ಆಗುತ್ತೆ. ಆ್ಯಂಡ್ ಪ್ರೊಫೆಷ್ನಲ್ಗೆ ಹೋದಾಗ ನಾವು ಸ್ವಲ್ಪ ಏನು ಬಿಗಿನಂಗ್ ಅರ್ನ್ ಮಾಡ್ತಾಯಿರ್ತೀವೋ ಅದು ಅರ್ನಿಂಗ್ಸಿಂದನೇ ನಾವು ಇನ್ನೂ ಚೆನ್ನಾಗಿರೋ ಪ್ರಾಡಕ್ಟ್ಸ್ಗಳನ್ನ ತೊಗೊಳ್ಬೋದು ಅಂತ ಹೇಳ್ಬಿಟ್ಟು ನನ್ನ ಒಂದು ಮೈಂಡ್ ಸೆಟ್ಟಲ್ಲಿತ್ತು. ಕೆಲವರೆಲ್ಲ ಕಲಿಬೇಕಾದಾಗೇ ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ಸು ಹೈ ಕ್ವಾಲಿಟಿದೆಲ್ಲ ತೊಗೊಳ್ತಾರೆ. ನಮಗೆ ಸ್ವಲ್ಪ ಲೋ ಬಜೆಟ್ ಇಟ್ಕೊಂಡೆ ನಾವು ಕಲಿಬೇಕು ಅಂದಾಗ ಈ ಥರದನ್ನ ತೊಗೊಂಡು ನಾವು ಕಲಿತು ಆಮೇಲೆ ಬೇಕಾದ್ರೆ ತೊಗೊಳ್ಬೋದು. ನೆಕ್ಸ್ಟು ಪ್ರಾಡಕ್ಟ್ ಬಂದು ಹೇರ್ ಕರ್ಲ್ ಮಾಡ್ತೀವಲ್ಲ, ರಿಸೆಪ್ಷನ್ ಲುಕ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿದ್ದು. ಇದು ಕಂಪ್ನಿ ಬಂದು ಸ್ಟಾರ್ ABC Pro ಅಂತ ಹೇಳ್ಬಿಟ್ಟು. ಇವಾಗ ಇದು ಮಾಡಲ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಇದನ್ನು ಕೂಡ 1000 ರೂಪೀಸ್ ಒಳಗೆ ತೊಗೊಂಡಿದ್ದೆ, ಯಾಕಂದರೆ ನನಗೆ ಕರ್ಲಿಂಗ್ ಕಲಿಬೇಕು ಅಂತ ಆಸೆ ಇತ್ತಲ್ವ. ಹಾಗಾಗಿ ಇದಕ್ಕಿಂತ ಸ್ವಲ್ಪ ಚಿಕ್ಕದು ತೊಗೊಂಡಿದ್ದೆ. ಅದು ಚಿಕ್ಕ ಕರ್ಲರ್ ಅದು ಅಷ್ಟು ನಮಗೆ ರಿಸೆಪ್ಷನ್ ಲುಕ್ ಮಾಡೋದಕ್ಕೆಲ್ಲ ಅಷ್ಟು ಚೆನ್ನಾಗಿ ಸೂಟ್ ಆಗೋಲ್ಲ. ಹಾಗಾಗಿ ಈ ಥರದಂದರೆ ಸ್ವಲ್ಪ ಚೆನ್ನಾಗಿ ತಿಕ್ಕಾಗಿ ನಮಗೆ ಸಿಗುತ್ತೆ ರಿಸೆಪ್ಷನ್ ಹೇರ್ ಸ್ಟೈಲ್ ಮಾಡೋದಕ್ಕೆ. ಅದಕ್ಕೋಸ್ಕರ ನಾನು ಪ್ರಾಕ್ಟೀಸ್ಗೋಸ್ಕರ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ಇದು ಅಷ್ಟೇ, ಇಲ್ಲೊಂದು ಬಟನ್ ಕೊಟ್ಟಿದ್ದಾರಲ್ಲ ಆನ್ ಆ್ಯಂಡ್ ಆಫು. ಹಾಗೆ ಇಲ್ಲಿ ನಮಗೆ ಹೀಟ್ನ ರೆಡ್ಯೂಸ್ ಮಾಡ್ಕೊಳ್ಳೋದು, ಜಾಸ್ತಿ ಮಾಡ್ಕೊಳ್ಳೋದು ರೇಷಿಯೋಸ್ ಪ್ರಕಾರ ಕೊಟ್ಟಿದ್ದಾರೆ. 250, 300, 350, 400, 450 ಇಷ್ಟುವರೆಗೂ ಹೀಟು ನಮಗೆ ಇದರಲ್ಲಿ ಬರುತ್ತೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ನಾನೊಂದು 3 ಸತಿ ಯೂಸ್ ಮಾಡಿದ್ದೀನಿ ಅಷ್ಟೇ. ನಮಗೆ ಸೆಲ್ಫಿಗೂ ಕೂಡ ಇದು ನಾವು ಯೂಸ್ ಮಾಡ್ಕೊಬೋದು. ನಾವೇನಾದರೂ ಮದುವೆಗೆಲ್ಲಾದರೂ ಹೋಗ್ತೀವಿ ಅಂದರೆ ಯೂಸ್ ಮಾಡ್ಬೋದು. ನಾವು ಸ್ಟಾರ್ಟಿಂಗ್ ಸ್ವಲ್ಪ ಕಲಿಬೇಕಾದ್ರೆ ಈ ಥರದ್ದು ಮಿಷಿನ್ಸ್ಗಳನ್ನ ತೊಗೊಳ್ಬೋದು. ನಮಗೂ ಕೂಡ ಹೆಲ್ಪ್ ಆಗುತ್ತೆ. ನಾವು ಬೇಕಾದ್ರೆ ಆಮೇಲೆ ನಮ್ಮ ಪ್ರೊಫೆಷ್ನಲ್ಗೆ ಹೋಗ್ತೀವಿ ಅಂದಾಗ ಇನ್ನೂ ಚೆನ್ನಾಗಿರೋದು ತೊಗೊಂಡು ಇದನ್ನು ಬೇಕಾದ್ರೆ ನಾವು ಪರ್ಸ್ನಲಾಗಿ ಯೂಸ್ ಮಾಡ್ಕೊಬೋದು ಅಷ್ಟೇ. ಸೊ ಇದನ್ನು ಅಷ್ಟೇ ಈ ಥರ ಉದ್ದವಾಗಿ ಕೊಟ್ಟಿರ್ತಾರೆ ಸ್ವಿಚ್, ಎಲ್ಲಿ ಬೇಕಾದ್ರೆ ನಾವು ಹಾಕ್ಕೊಳ್ಬೋದು. ಇದರಲ್ಲಿ ನಾನು ಒಂದು 2-3 ಹೇರ್ ಸ್ಟೈಲ್ ಮಾಡಿದ್ದೀನಿ. ನಂಗೆ ಅದೇನಾದರೂ ಪಿಕ್ಚರ್ ಏನೋ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ಪಕ್ಕದಲ್ಲೇ ಹಾಕಿರ್ತೀನಿ, ನೀವು ಬೇಕಾದ್ರೆ ನೋಡ್ಬೋದು. ನಾನು ಚೆಕ್ ಮಾಡಿಬಿಟ್ಟು ಹಾಕ್ತೀನಿ, ಸಿಕ್ಕಿದ್ರೆ ಹಾಕಿರ್ತೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಹಾಗೆ ನಾನು ಹೊಸತಿ ಪ್ರಾಡಕ್ಟ್ಸ್ ಹಾಕಿದಾಗ ಲಿಂಕ್ಗಳನ್ನ ಕೇಳಿದ್ರಿ. ಲಿಂಕ್ ಬಂದ್ಬಿಟ್ಟು ನಾನು ಆವಾಗ 1 ವರ್ಷ ಆಲ್ಮೋಸ್ಟ್ ಅವಾಗ ತೊಗೊಂಡಿದ್ದು. ಹಾಗಾಗಿ ನನಗೆ ಲಿಂಕ್ಗಳು ಅವೈಲೇಬಲ್ ಇಲ್ಲ ಇವಾಗ.
ಹೇರ್ ಆಕ್ಸೆಸರೀಸ್ದು ನಾನು ಚೆಕ್ ಮಾಡ್ತೀನಿ. ಒಂದು ವೇಳೆ ಸಿಕ್ಕಿದ್ರೆ ನಾನು ಹಾಕ್ತೀನಿ. ನೀವು ಏನಾದರೂ ಬಿಗಿನಿಂಗು ಒಂಥರ ಕೋರ್ಸ್ ಮಾಡೋ ಹಂಗಿದ್ರೆ, ಮೇಕಪ್ ಕೋರ್ಸ್ಗಳು ಏನಾದರೂ ಮಾಡೋ ಹಂಗಿದ್ರೆ, ಬ್ಯೂಟಿಷಿಯನ್ ಏನೋ ಮಾಡೋ ಹಂಗಿದ್ರೆ ಇದನ್ನು ತೊಗೊಂಡ್ರೆ ಸಾಕಾಗುತ್ತೆ. ಆಮೇಲೆ ನೀವು ಪ್ರೊಫೆಷ್ನಲ್ಲಾಗಿ ಕಲಿತ ಮೇಲೆ ನೀವು ಇನ್ನೂ ಚೆನ್ನಾಗಿ ಕೆಲವೊಂದು ಸಣ್ಣ ಪುಟ್ಟ ಆರ್ಡರ್ಗಳನ್ನ ತೊಗೊಂಡು ಈ ಥರ ಮಿಷಿನ್ಗಳನ್ನ ತೊಗೊಂಡ್ರೆ ನಿಮಗೂ ಕೂಡ ತುಂಬ ಪ್ರೊಫೆಷ್ನಲ್ ಕೂಡ ಯೂಸ್ ಆಗುತ್ತೆ. ನನಗೆ ಸದ್ಯಕ್ಕೆ ಮೇಕಪ್ ನಾನು ಪ್ರೊಫೆಷ್ನಲ್ ಕಲಿಯೋವರೆಗೂ ಸದ್ಯಕ್ಕೆ ಇರಲಿ, ನನಗೆ ಪ್ರಾಕ್ಟೀಸ್ ಆಗೋ ಥರ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಅಷ್ಟೇ. ಸೊ ಹೇರ್ ಟೂಲ್ಸ್ದೆಲ್ಲ ಕಂಪ್ಲೀಟಾಗಿ ಈ ಒಂದು 4 ಹೇರ್ ಟೂಲ್ಸ್ ಮಾತ್ರ ಇಟ್ಕೊಂಡಿದ್ದೀನಿ. ಬೇಕಾದರೆ ನಮಗೆ ಕ್ಲಿಪ್ಸ್ಗಳು ತುಂಬಾ ಇಂಪಾರ್ಟೆಂಟು. ನಾವು ಕ್ಲಿಪ್ಸ್ ಅಂದರೆ ನಾವು ಬಟ್ಟೆ ಹಾಕೋ ಕ್ಲಿಪ್ಸ್ ಅಂತ ತಿಳ್ಕೊಂಬಿಟ್ಟಿದ್ವಿ ಆವಾಗ. ಅಲ್ಲಿ ನೋಡಿದ್ರೆ ಇದು ಬಟ್ಟೆ ಹಾಕೋ ಕ್ಲಿಪ್ಸ್ ಅಲ್ಲ, ಇದು ಹೇರ್ ಸ್ಟೈಲ್ ಮಾಡೋದಕ್ಕೆ ಅಂತಲೇ ಕ್ಲಿಪ್ಸ್ಗಳನ್ನ ಬಳಸ್ತಾರೆ. ಈ ಕ್ಲಿಪ್ಸು ನಿಮಗೆ ಈ ಥರ ಪ್ಲಾಸ್ಟಿಕ್ಕಲ್ಲೂ ಸಿಗುತ್ತೆ, ಸ್ಟೀಲಲ್ಲೂ ಕೂಡ ಸಿಗುತ್ತೆ. ಈ ಥರ ಇರುತ್ತೆ ಅದು ಹೇರ್ನ. ಅಂದರೆ ನಮಗೆ ಫ್ರಂಟೆಲ್ಲ ಡಿವೈಡ್ ಮಾಡಿಬಿಟ್ಟು ಈ ಥರ ಡಿವೈಡ್ ಮಾಡಿ ಆ ಕೂದಲು ನಾವು ಹೇರ್ ಸ್ಟೈಲ್ ಮಾಡಬೇಕಾದ್ರೆ ಹಿಂದೆಗಡೆ ಹೇರ್ ಸ್ಟೈಲ್ಗೆ ಸಿಗಾಕೊಬಾರ್ದು ಅಂತ ಹೇಳ್ಬಿಟ್ಟು ಈ ಕೂದಲನ್ನ ಹಿಂಗೆ ಫಿಕ್ಸ್ ಮಾಡಿ ಬಿಡ್ತಾರೆ. ಆಮೇಲೆ ಫ್ರಂಟ್ ಹೇರ್ ಸ್ಟೈಲ್ ಏನೋ ಮಾಡಬೇಕಾದ್ರೂ ಕೂಡ ಅಷ್ಟೇ ಈ ಥರ ಹಾಕ್ಬಿಟ್ಟು ಬಿಡ್ತಾರೆ. ಈ ಥರದ್ದು ನಾನು 1 ಸೆಟ್ ಮಾತ್ರ ತೊಗೊಂಡಿದ್ದೆ. ತುಂಬ ಜಾಸ್ತಿನೇ ಕೆಲವರು ಬಳಸ್ತಾರೆ, ಜಸ್ಟ್ ಇದರಲ್ಲಿ 1 ಸೆಟ್ ಮಾತ್ರ ಬಳಸಿದೆ. ಇದೇ ನಮಗೆ 300 ಬೀಳುತ್ತೆ. ಯಾಕಂದರೆ ನೀವು ಅಂಗಡಿಲಿ ತೊಗೊಳೋದ್ರೆ ತುಂಬ ಜಾಸ್ತಿ ಹೇಳ್ತಾರೆ, ಆನ್ಲೈನಲ್ಲಾದರೆ ಸ್ವಲ್ಪ ಕಮ್ಮಿನೇ ಇರುತ್ತೆ. ಆ್ಯಂಡ್ ಕ್ವಾಲಿಟಿ ಕೂಡ ಪರವಾಗಿಲ್ಲ, ಅಂದರೆ ತುಂಬ ಏನು ಇದರಲ್ಲಿ ಏನೂ ಇಲ್ಲ, ಯೂಸ್ ಮಾಡ್ಬೋದು. ನಾವು ಎಷ್ಟು ಸತಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಅಂದರೆ ಹೇರ್ ಸ್ಟೈಲ್ ಮಾಡೋದಕ್ಕೆ ಈ ಕ್ಲಿಪ್ಸ್ಗಳನ್ನ ಬಳಸ್ತಾರೆ. ಒಂದು ನಾವು ಯಾವುದೇ ಥರ ಹೇರ್ ಸ್ಟೈಲ್ಸ್ ಮಾಡಬೇಕಂದ್ರೂ ನಮಗೆ ಬಾಚಣಿಗೆಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಹೇಳೋಕ್ಕಾಗಲ್ಲ, ಡಿಫ್ರೆಂಟ್ ಹೇರ್ ಸ್ಟೈಲ್ಗೆ ಒಂದೊಂದು ಥರ ಬಾಚಣಿಗೆಗಳನ್ನ ಯೂಸ್ ಮಾಡ್ತೀವಿ, ಕೂಮ್ಗಳನ್ನ ಯೂಸ್ ಮಾಡ್ತೀವಿ. ನಾವು ಈ ಥರ ಸೆಟ್ಟನ್ನೇ ತೊಗೊಂಡಿದ್ವಿ, ನಮಗೆ ಸೆಟ್ ಹೇಳಿದ್ರು ಈ ಥರ ತೊಗೊಂಬಿಡಿ ನಮಗೆ ಯೂಸ್ ಆಗುತ್ತೆ ಅಂತ. ಜಾಸ್ತಿ ನಾವು ಯಾವುದು ಯೂಸ್ ಮಾಡ್ತೀವಿ ಅಂದರೆ ಇದು ಸ್ಟೀಲ್ ಕೂಂಬ್ ಅಂತ ಹೇಳ್ತೀವಿ. ಇಲ್ಲಿ ಕೆಳಗಡೆ ಸ್ಟೀಲ್ ಇರುತ್ತೆ, ಇಲ್ಲಿ ಪ್ಲಾಸ್ಟಿಕ್ಕು ಚಿಕ್ಕದಾಗಿ ಕೂಮ್ ಇರುತ್ತೆ. ಇದರಿಂದ ನಾವು ಹೇರ್ ಸ್ಟೈಲು ಬಫ್ ಮಾಡಬೇಕಾದ್ರೆ, ಸೈಡ್ ಬಫ್ ಮಾಡಬೇಕಾದ್ರೆ ಅಂದರೆ ಇದರಲ್ಲಿ ಪಾರ್ಟಿಷನ್ ಚೆನ್ನಾಗಿ ಇವಾಗ ನೋಡ್ಬೋದು. ಹಿಂಗೆ ಅಂದಿದ ತಕ್ಷಣ ನಮಗಿಲ್ಲಿ ಪಾರ್ಟಿಷನ್ನು ಚೆನ್ನಾಗಿ ಆಗುತ್ತೆ. ಸೊ ಜಾಸ್ತಿ ಈ ಥರ ಒಂದು ಸ್ಟೀಲ್ ಕೂಮ್ನ ಜಾಸ್ತಿ ಯೂಸ್ ಮಾಡಿ ಅಂತಲೂ ಹೇಳಿದರು ನಮಗೆ. ಅದ್ರ ಜೊತೆ ಈ ಥರ ಒಂದು ನಮಗೆ ಒಂದು ದೊಡ್ಡ ಇವಾಗ ಸಡನ್ನಾಗಿ ನಾವು ತೊಗೊಂಡೋಗಿರೋ ಕೂಮು ಇರಲಿಲ್ಲ ಸಿಕ್ಬಿಡ್ಸೋದಕ್ಕೆ, ಆವಾಗ ಇದು ಯೂಸ್ ಆಗುತ್ತೆ. ಆಮೇಲೆ ಕೆಲವೊಂದಿಷ್ಟು ಹೇರನ್ನ ಈ ಥರ ನಾವು ಜಸ್ಟ್ ಹಿಂಗೆ ಅಂದಿದ ತಕ್ಷಣ ಇದು ಒಂದು 4 ಪಾರ್ಟಲ್ಲಿ ಕಾಣಿಸ್ತಾ ಇದೆಯಲ್ಲ ಚಿಕ್ಕದಾಗಿ, ಆ ಥರ ಕೂಡ ಒಂದು ಹೇರ್ ಸ್ಟೈಲ್ ಮಾಡ್ತಾರೆ. ಸೊ ಅದಕ್ಕೆಲ್ಲ ಈ ಥರದ್ದೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಸೆಟ್ಟು ಪೂರ್ತಿ ತೊಗೊಳೋದಕ್ಕೆ ಹೇಳ್ತಾರೆ ಕೂಮು. ನಿಮಗೆ ಇದೇ ಇದರಲ್ಲಿ ತುಂಬ ಚೆನ್ನಾಗಿರೋ ಕ್ವಾಲಿಟಿ ಕೂಮ್ಗಳ್ಸ್ ಕೂಡ ಸಿಗುತ್ತೆ, ಅದು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇದು ಸ್ವಲ್ಪ ನನ್ನ ಬಜೆಟ್ ಬಂದಿದ್ದು ಇದು 300 ರುಪೀಸ್ ಒಳಗೆ ಸಿಗುತ್ತೆ ನಿಮಗೆ. ಇನ್ನೂ ಥರವಾದಂಥ ಕೂಮ್ಗಳು ಸಿಗುತ್ತೆ, ಅದರಲ್ಲೆಲ್ಲ ತುಂಬ ಟೈಪ್ ಆಫ್ ಹೇರ್ ಸ್ಟೈಲ್ಗಳನ್ನ ಮಾಡ್ತಾರೆ. ಅದನ್ನೆಲ್ಲ ಹೇರ್ ಸ್ಟೈಲ್ ಕಲಿಬೇಕು ಅಂತಂದರೆ ಆ ಥರ ಕೂಮ್ಗಳನ್ನ ಸಜೆಸ್ಟ್ ಮಾಡ್ತಾರೆ. ಇದು ನನಗೆ ಅಷ್ಟು 300 ಒಳಗೆ ಸಿಕ್ಕಿದಂಥ ಕೂಮು. ನೆಕ್ಸ್ಟ್ ಬಂದು ಈ ಥರದ್ದೊಂದು ಕೂಮನ್ನ ಪರ್ಚೇಸ್ ಮಾಡಿದ್ವಿ. ಸಡನ್ನಾಗಿ ನಮಗೆ ಸಿಕ್ಕಳನ್ನ ಬಿಡಿಸ್ಬೇಕು ಅಂದರೆ ಮಾಮೂಲಿ ಕೂಮ್ಗಿಂತ ಈ ಥರದ್ರಲ್ಲಿ ನೀವು ಸಿಕ್ಕನ್ನ ಬಿಡಿಸಿ ಬ್ರೈಡ್ದು ಅಂತ ನಮಗೆ ಹೇಳಿದರು. ಇದರಲ್ಲಿ ಸ್ವಲ್ಪ ಚಿಕ್ಕ ಇದ್ರ ಥರ ಕೊಟ್ಟಿರ್ತಾರಲ್ವ, ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಥರದನ್ನ ತೊಗೊಳ್ಳಿ ಅಂತ ಹೇಳಿದರು. ಅವರು ವುಡನ್ದು ಹೇಳಿದರು, ನಾನು ಸ್ವಲ್ಪ ಇದು ಕಲರ್ ಚೆನ್ನಾಗಿತ್ತು, ಸೊ ಹಾಗಾಗಿ ಈ ಥರದನ್ನ ನಾನು ತೊಗೊಂಡೆ. ಡೈಲಿ ಯೂಸ್ಗೂ ನಮಗೇನಾದರೂ ಬ್ರೈಡ್ ಏನಾದರೂ ಯೂಸ್ ಮಾಡಿಲ್ಲ ಅಂದರೆ ಡೈಲಿ ಯೂಸ್ಗೂ ಕೂಡ ನಾವು ಯೂಸ್ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಇದನ್ನು ನಾನು ತೊಗೊಂಡಿದ್ದು. ಚೆನ್ನಾಗಿದೆ, 1-2 ಸತಿ ಯೂಸ್ ಮಾಡಿದ್ದೀನಿ ಅಷ್ಟೇ, ಆಲ್ಮೋಸ್ಟ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾವು ಯಾವುದೇ ಹೇರ್ ಸ್ಟೈಲ್ ಮಾಡಬೇಕಾದ್ರೆ ನಮ್ಮ ಹೇರ್ ಡ್ಯಾಮೇಜ್ ಆಗಬಾರ್ದು ಅಂದರೆ ನಾವು ಹೇರ್ ಹೀಟ್ ಪ್ರೊಟೆಕ್ಟಿಂಗ್ ಸ್ಪ್ರೇನ ಬಳಸಬೇಕು. ನಮಗೆ ಬಂದು 100% ಪ್ಲ್ಯಾಂಟ್ ಬೇಸ್ಡ್ ನ್ಯಾಚುರಲ್ ಹೇರ್ ಹೀಟ್ ಪ್ರೊಟೆಕ್ಟೆಂಟ್ ಸ್ಪ್ರೇನ ನಮಗೆ ಸಜೆಸ್ಟ್ ಮಾಡಿದರು. ಇದು ಬಂದು ತುಂಬಾ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು ನಿಮಗೆ 350 ರುಪೀಸ್ ಆಗುತ್ತೆ. ಇದು ಹೀಟ್ ಪ್ರೊಟೆಕ್ಟಿಂಗ್ ಸ್ಪ್ರೇ. ನಾವು ಬಿಗಿನಿಂಗ್ಸ್ ಆಗಿರೋದ್ರಿಂದ ಇಷ್ಟು ಕಮ್ಮಿ ಬಜೆಟ್ ಹೀಟ್ ಪ್ರೊಟೆಕ್ಟಿಂಗ್ ಸ್ಪ್ರೇ ತೊಗೊಂಡ್ರೆ ಸಾಕು ಹೇರ್ ಸ್ಟೈಲ್ ಮಾಡಬೇಕಾದ್ರೆ. ಇದು ಪರ್ಸ್ನಲಾಗೂ ನಾವೇನಾದರೂ ಹೇರ್ ಸ್ಟೈಲ್ ಮಾಡ್ಕೊತೀವಿ ಅಂದಾಗೂ ಕೂಡ ಇದನ್ನು ಸ್ಪ್ರೇ ಮಾಡಿ ನಾವು ಏನಾದರೂ ಕ್ರಿಂಪಿಂಗ್ ಮಾಡಬೇಕಾದ್ರೆ, ಕರ್ಲ್ ಮಾಡಬೇಕಾದ್ರೆ, ಸ್ಟ್ರೈಟ್ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು. ಒಟ್ಟಿನಲ್ಲಿ ಹೇರ್ ಸ್ಟೈಲ್ ಮಾಡೋಕ್ಕಿಂತ ಮುಂಚೆ ನಾವು ಸಿರಪ್ನ ಅಪ್ಲೈ ಮಾಡಿ ಆಮೇಲೆ ಈ ಒಂದು ಹೀಟ್ ಪ್ರೊಟೆಕ್ಟಿಂಗ್ ಸ್ಪ್ರೇನ ಹೊಡಿಬೋದು. ಸಿರಪ್ ಯಾಕೆ ಯೂಸ್ ಮಾಡಬೇಕು ಅಂದರೆ ನಾವು ಹೆಡ್ ವಾಶ್ ಮಾಡಿರ್ತೀವಲ್ಲ, ಬ್ರೈಡ್ ಏನಾದರೂ ಹೆಡ್ ವಾಶ್ ಮಾಡಿದ ಮೇಲೆ ಬೇಗ ಆರೋದಿಲ್ಲ. ಆ ಟೈಮಲ್ಲಿ ನಾವು ಸ್ವಲ್ಪ ಸ್ಪ್ರೇನ ಹಾಕ್ಬಿಟ್ಟು ಚೆನ್ನಾಗಿ ಕೂಮಲ್ಲಿ ಮತ್ತು ಹೇರ್ ಡ್ರೈಯರಲ್ಲಿ ನಾವು ಅದನ್ನು ನೀಟಾಗಿ ಡ್ರೈ ಮಾಡಿದಾಗ ನಮಗೆ ಸ್ಟ್ರೈಟಾಗೋ ಬರುತ್ತೆ, ಸ್ವಲ್ಪ ಕೂದಲು ಕೂಡ ಆರಿರುತ್ತೆ. ಹಾಗಾಗಿ ಅದನ್ನು ಬಳಸ್ತೀವಿ.
ಹಾಗೆ ಇದು ಬಂದು ಹೀಟ್ ಪ್ರೊಟೆಕ್ಟಿಂಗ್ ಸ್ಪ್ರೇ ತುಂಬಾ ಇಂಪಾರ್ಟೆಂಟು. ನಮ್ಮ ಕೂದಲು ಎಲ್ಲೂ ಡ್ಯಾಮೇಜ್ ಆಗಬಾರ್ದು ಅಂದರೆ ಇದು ನಿಮಗೆ 100% ಕೂದಲು ಡ್ಯಾಮೇಜ್ ಆಗಲ್ವಾ ಅಂತ ಕೇಳಿದ್ರೆ ಡ್ಯಾಮೇಜ್ ಆಗುತ್ತೆ. ಒಂದು 50% ಆದರೂ ನಿಮಗೆ ಕೂದಲು ಡ್ಯಾಮೇಜ್ ಆಗೋದು ಕಂಟ್ರೋಲ್ ಆಗುತ್ತೆ. ಯಾಕಪ್ಪ ಅಂತಂದರೆ ನಾವು ಹೇರ್ ಸ್ಟೈಲ್ ಮಾಡಬೇಕಾದ್ರೆ ಜಾಸ್ತಿ ಅವರು ಬ್ಯಾಕ್ ಕೂಮ್ ಯೂಸ್ ಮಾಡ್ತಾರೆ. ಅಂದರೆ ನಮ್ಮ ಹೇರ್ಸ್ನ ಹಿಂಗೆ ತೊಗೊಂಡು ಬ್ಯಾಕ್ ಕೂಮಿಂಗ್ ಈ ಥರ ಹಿಂಗೆ ಮಾಡ್ತಾರೆ. ಆ ಟೈಮ್ ಅಂತಂದು ತುಂಬಾ ಕೂದಲು ಉದುರುತ್ತೆ. ಆದರೆ ಒಂದು 10% ಎಲ್ಲಾದರೂ ನಮ್ಮ ಕೂದಲು ಉದುರಬಾರ್ದು, ಸೇಫಾಗಿರಬೇಕು. ಹೀಟಿಂದ ಹೀಟ್ ತುಂಬ ಅದ್ರ ಮೇಲೆ ಹೀಟ್ ಬಿದ್ದು ಡ್ಯಾಮೇಜ್ ಆಗಬಾರ್ದು ಅದಕ್ಕೆ ಹೀಟ್ ಪ್ರೊಟೆಕ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತಾರೆ. ಇದು ಸ್ವಲ್ಪ ಕಮ್ಮಿ ಪ್ರೈಸು, 350 ರುಪೀಸ್. ಇದು ಡೈಲಿ ಯೂಸ್ಗೂ ಕೂಡ ನೀವೇನಾದರೂ ಮಿಷಿನ್ಸ್ ಏನಾದ್ರು ಬಳಸೋಂಗಿದ್ರೆ ಇದನ್ನು ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ಬಂದು ನಾವು ಹೇರ್ ಸ್ಟೈಲ್ ಎಲ್ಲ ಮಾಡಿದ್ಮೇಲೆ ಹೇರ್ ಸೆಟ್ಟಿಂಗ್ ಸ್ಪ್ರೇ ಅಂತ ಹೇಳ್ತಾರೆ. ಇದು ಹೇರ್ ಸ್ಪ್ರೆಟ್ಟಿಂಗ್ ಸ್ಪ್ರೇ ಅಂದರೆ ಹೋಲ್ಡ್ ಮಾಡುತ್ತೆ. ಇದು ಮಿನಿಮಮ್ ಅಂದ್ರೆ ಒಂದು ನಿಮಗೆ ಅಪ್ ಟು 72 ಅವರ್ಸ್ ಆದರೂ ಪವರ್ ಹೋಲ್ಡ್ ಆಗಿರುತ್ತೆ. ಇದು ಅಪ್ ಟು 72 ಅವರ್ಸ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಅವರೇ ನೋಡ್ಬೋದು. ಈ ಒಂದು ಸ್ಪ್ರೇ ಆಲ್ಮೋಸ್ಟ್ ನಮಗೆ ಸಜೆಸ್ಟ್ ಮಾಡ್ತಾರೆ ಹೇರ್ ಸ್ಟೈಲೆಲ್ಲ ಆದಮೇಲೆ. ಹೇರ್ ಸ್ಟೈಲ್ಗೆ ನಾವು ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೆ ಅದೊಂಥರ ಇದ್ರ ನೀರು ಥರ ಬರುತ್ತೆ, ಅದು ನೀಟಾಗಿ ನಮ್ಗೆ ಕವರ್ ಆಗುತ್ತೆ. ಆ್ಯಂಡ್ ಈ ಥರ ಒಂದು ಸತಿ ಹಿಂಗೆ ಅಂದ್ಬಿಟ್ರೆ ನೀಟಾಗಿ ನಮ್ಮ ಕೂದಲು ಸ್ಟಿಫಾಗಿ ಇರುತ್ತೆ. ಇದು ನಮಗೆ ಅದು ಈ ಥರ ಪುಡಿ ಕೂದಲು ಏನಿರುತ್ತೆ ಅಲ್ವ, ಹಿಂಗೆ ಮುಂದೆ ಬರ್ತಾ ಇರುತ್ತೆ ಅಲ್ವ, ಅವಾಗ ನಮಗೆ ಒಂಥರ ಆಗ್ತಾ ಇರುತ್ತೆ. ಆವಾಗ ಈ ಒಂದು ಸ್ಪ್ರೇನ ಯೂಸ್ ಮಾಡ್ತೀವಿ. ಜಸ್ಟ್ ಅದನ್ನು ಹಿಂಗೆ ಸ್ಪ್ರೇ ಹೊಡೆದ್ಬಿಟ್ಟು ಕೂಮಲ್ಲಿ ನಾವು ಈ ಥರ ಹಿಂಗೆ ಅಂದಾಗ ಅದು ನೀಟಾಗಿ ಸ್ಟಿಫಾಗಿ ಕೂತಿರುತ್ತೆ ಅಂತ ಹೇಳ್ಬಿಟ್ಟು ಈ ಸ್ಪ್ರೇನ ಯೂಸ್ ಮಾಡ್ತೀವಿ. ಇದು ಅಷ್ಟೇ, ನಾವು ಹೇರ್ ಸ್ಟೈಲ್ ಮಾಡಿದ ಮೇಲೆ ನಾವು ಯೂಸ್ ಮಾಡುವಂಥದ್ದು. ಇದು ನಿಮಗೆ ಇಲ್ಲ ಅಮೌಂಟ್ ಹಾಕಿಲ್ಲ, ನಿಮಗೊಂದು ಇದು ಪರ್ಫೆಕ್ಟ್ ಇದು ಒರಿಜಿನಲ್ ಪ್ರೈಸ್ ನಂಗೆ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಇದನ್ನು ಬಳಸ್ತಾರೆ. ಹಾಗೆ ಇದ್ರ ಜೊತೆ ಇನ್ನೊಂದು ಬರುತ್ತೆ ನಿಮಗೆ, ಶೈನಿಂಗ್ ಸ್ಪ್ರೇ ಥರ ಇರುತ್ತೆ ಅದು. ಅಂದರೆ ಮುಂದೆ ನಾವು ಫ್ರಂಟ್ ಬಫ್ ಏನಾದರೂ ಮಾಡಿದಾಗ ಸ್ಪ್ರೇ ಹೊಡೆದಾಗ ನಿಮ್ಮ ಹೇರ್ ಸ್ಟೈಲ್ ಒಂಥರ ಶೈನಿಂಗ್ ಆಗಿ ಕಾಣಿಸ್ತಾ ಇರುತ್ತೆ. ಅದು ಕೂಡ ನಾನು ಬೇಕಾದ್ರೆ ಪಿಕ್ಚರ್ ಸಿಕ್ಕಿದ್ರೆ ಆ್ಯಡ್ ಮಾಡ್ತೀನಿ. ಅದನ್ನು ನಾನು ತೊಗೊಳ್ಳಿಲ್ಲ, ಯಾಕಂದರೆ ಇದೊಂದೇ ಸಾಕು ಸದ್ಯಕ್ಕೆ, ಪ್ರಾಕ್ಟೀಸ್ಗೋಸ್ಕರ ಅಲ್ವಾ ಅಂತ ಹೇಳ್ಬಿಟ್ಟು ಇದೊಂದು ಸ್ಪ್ರೇ ಮಾತ್ರ ತೊಗೊಂಡಿದ್ದೆ. ಇವಾಗ ಅಷ್ಟೇ ನಾನು ಎಲ್ಲಾದರೂ ತೀರಾ ಮದುವೆಗೆ ಏನಾದರೂ ಫಂಕ್ಷನ್ಸ್ಗೆ ಹೋಗ್ತೀನಿ ಅಂದರೆ ಹೇರ್ ಸ್ಟೈಲ್ ಮಾಡಿದ್ಮೇಲೆ ಈ ಒಂದು ಸ್ಪ್ರೇನ ಹಾಕ್ಕೊಳ್ತೀನಿ. ಆಲ್ಮೋಸ್ಟ್ ಸ್ವಲ್ಪ ಕಮ್ಮಿ ಇದರಲ್ಲೇ ನನಗೆ ಅದು ಹೋಲ್ಡ್ ಆಗಿರುತ್ತೆ. ನೆಕ್ಸ್ಟ್ ಬಂದು ನನಗೆ ಏನೇನು ಬಾಕ್ಸಲ್ಲಿ ಹಾಕ್ಕೊಂಡಿದ್ದೆ ಅಲ್ವ, ಏನೇನು ಸಿಕ್ಕಿದೆ ಹಾಗಾಗಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಏನು ಅರೇಂಜ್ ಮಾಡಿ ಕೂತಿರಲಿಲ್ಲ. ನೆಕ್ಸ್ಟ್ ಬಂದು ನಾನು ಹೇರ್ ಎಕ್ಸ್ಟೆನ್ಷನ್ನ ತೋರಿಸ್ತಾ ಇದ್ದೀನಿ. ಹೇರ್ ಎಕ್ಸ್ಟೆನ್ಷನ್ ಬಂದು ನಿಮಗೆ ತುಂಬ ರೀತಿಯಾಗಿ ಸಿಗುತ್ತೆ. ಸ್ಟ್ರೈಟ್ ಸಿಗುತ್ತೆ, ಕರ್ಲ್ ಸಿಗುತ್ತೆ, ಓವರ್ ಸ್ಟ್ರೈಟ್ ಅಂದರೆ ಕರ್ಲಿಂಗ್ ಸಿಗುತ್ತೆ, ಓವರ್ ಕರ್ಲಿಂಗ್ ಕೂಡ ಸಿಗುತ್ತೆ. ಇದು ಬಂದು 1 ಲೇಯರ್ ಕರ್ಲಿಂಗ್ ಅಂತ ಹೇಳ್ತೀವಿ ನಾವು. ನಿಮಗೆ ಇದರಲ್ಲೇ ತುಂಬ ಅಂದರೆ ಈ ಥರ ಇದೆ ಅಲ್ವಾ, ಇದು ಬಂದು ಸಿಂಗಲ್ ಆಗಿ ಇರುತ್ತೆ. ಇದು ನಿಮಗೆ ಫುಲ್ ಈ ಥರ ಬರುತ್ತೆ. ಇದರಲ್ಲಿ ನಿಮಗೆ ವಾಲ್ಯೂಮ್ ದಪ್ಪ ಇರೋ ಥರ ನಿಮಗೆ ಬೇಕು ಅಂತಂದರೆ ಅದು ಕೂಡ ಸಿಗುತ್ತೆ ಹೇರ್ ಎಕ್ಸ್ಟೆನ್ಷನ್. ಇದು ನಾನು ಆವಾಗ ರಿಸೆಪ್ಷನ್ ಲುಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಹೇರ್ ಎಕ್ಸ್ಟೆನ್ಷನ್ನ ತೊಗೊಂಡಿದ್ದೆ. ಇದು ಕಾಣಿಸುತ್ತಾ? ಸೊ ಇಷ್ಟು ಉದ್ದ ಇದೆ ಇದು. ಸೊ ಇದು ಕರ್ಲ್ ಆಗಿದೆ. ಸೊ ಇದನ್ನು ಒಂದು ಲೇಯರ್ನ ನಾವು ಕರ್ಲ್ ಮಾಡಿಬಿಟ್ಬಿಟ್ಟು ನೆಕ್ಸ್ಟ್ ಲೇಯರ್ಗೆ ಇದನ್ನು ಇಲ್ಲವರು ನಮಗೆ ಕ್ಲಿಪ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಕ್ಲಿಪ್ಸ್ ಇದೆ ಅಲ್ವಾ, ಹಿಂಗೆ ಕ್ಲಿಪ್ ಓಪನ್ ಮಾಡಿ ಹೇರ್ ಹಿಂಗೆ ಹಾಕ್ಬಿಟ್ಟು ಕ್ಲಿಪ್ಸ್ ಹಿಂಗೆ ಹಾಕಿದ್ರೆ ಲಾಕ್ ಆಗುತ್ತೆ. ಈ ಥರ ನಮಗೆ 5 ಕ್ಲಿಪ್ಸ್ ಏನೋ ಕೊಟ್ಟಿರ್ತಾರೆ. ಕೂದಲು ನೋಡ್ಬೋದು ಸೇಮ್ ಒರಿಜಿನಲ್ ಕೂದಲು ಇರೋ ಥರನೇ ಇರುತ್ತೆ, ಅಷ್ಟು ಶೈನಿಂಗ್ ಆಗಿರುತ್ತೆ. ನಾವು ಇದನ್ನು ಕೂಡ ಸ್ವಲ್ಪ 1-2 ಸತಿ ನಿಧಾನವಾಗಿ ಕೂಮ್ ಮಾಡಿಬಿಟ್ಟು ಸ್ವಲ್ಪ ಶೈನಿಂಗ್ ಸ್ಪ್ರೇ ಏನಾದರೂ ಇದ್ದು ಹಾಕ್ಬಿಟ್ಟು ನಾವು ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ನಿಮಗೆ ಸ್ಟ್ರೈಟು ಸಿಗುತ್ತೆ, ಓವರ್ ಕರ್ಲಿಂಗ್ದೆಲ್ಲ ಸಿಗುತ್ತೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಇದು ರಿಸೆಪ್ಷನ್ ಲುಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ನೆಕ್ಸ್ಟ್ ಬಂದು ಇನ್ನೊಂದು ಕೂಮ್ ಇದೆ. ಇದೆಲ್ಲ ಬಂದು ನಿಮಗೆ ಮೆಸಿ ಹೇರ್ ಸ್ಟೈಲು, ಬನ್ ಹೇರ್ ಸ್ಟೈಲ್ ಎಲ್ಲ ಮಾಡ್ತೀವಲ್ಲ ಆ ಥರದ್ಗೆ ಕೆಲವೊಂದೆಲ್ಲ ಅವಾಗೆಲ್ಲ ಈ ಥರದನ್ನ ಯೂಸ್ ಮಾಡ್ತಾಯಿದ್ರು ಟೂಲ್ಸ್ಗಳನ್ನ. ಇವಾಗ ಯಾರು ಜಾಸ್ತಿ ಇದನ್ನು ಯೂಸ್ ಮಾಡಲ್ಲ. ಅವರು ಪಿಕ್ಚರ್ ಕೂಡ ಕೊಟ್ಟಿರ್ತಾರೆ ನೋಡಿ, ಮೆಸಿ ಹೇರ್ ಸ್ಟೈಲು, ಬನ್ ಹೇರ್ ಸ್ಟೈಲ್ ಎಲ್ಲ ಇದರಲ್ಲಿ ಮಾಡ್ಬೋದು. ಆವಾಗ ನಾನು ಬ್ಯೂಟಿಷಿಯನ್ ಕಲಿಬೇಕು ಇದನ್ನೆಲ್ಲ ತೊಗೊಳ್ಳಿ, ಹೇರ್ ಸ್ಟೈಲ್ಸ್ನ ಹೇಳ್ಕೊಡ್ತೀವಿ ಅಂತ ಹೇಳಿದರು. ಇದನ್ನು ನಾವು ಮನೇಲೂ ಕೂಡ ಯೂಸ್ ಮಾಡ್ಬೋದು. ಈ ಥರದ್ದು ನೋಡಿರ್ತೀರ ನೀವು. ಈ ಥರ ಹೇರ್ನ ಹಿಂಗೆ ಟೈ ಮಾಡಿಬಿಟ್ಟು ಈ ಥರ ಲಾಕ್ ಮಾಡಿದ್ರೆ ಲಾಕ್ ಆಗಿರುತ್ತೆ ಹೇರು. ಇದನ್ನೆಲ್ಲ ಬಳಸ್ಕೊಂಡು ಹೇರ್ ಸ್ಟೈಲ್ನ ನೀವು
ಕಲಿಬೋದು. ಇವಾಗ ಯಾರು ಈ ಥರದನ್ನೆಲ್ಲ ಬಳಸಿ ಮಾಡಲ್ಲ, ಆಲ್ಮೋಸ್ಟ್ ಎಲ್ಲ ಕೂಮ್ ಇಟ್ಕೊಂಡು ಹೇಳ್ಕೊಡ್ತಾರೆ ತುಂಬ ಚೆನ್ನಾಗಿ. ಬ್ಯಾಕ್ ಕೂಮ್ ಎಲ್ಲ ಮಾಡಿಬಿಟ್ಟು ಮೆಸ್ಸಿ ಹೇರ್ ಸ್ಟೈಲು, ಬ್ರೈಡಲ್ ಹೇರ್ ಸ್ಟೈಲು ಈ ಥರದನ್ನೆಲ್ಲ ನಿಮಗೆ ಹೇಳ್ಕೊಡ್ತಾರೆ. ಹಾಗೆಲ್ಲ ಬಫ್ ಕೂರಿಸ್ಬೇಕು ಅಂದರೆ ನಾವು ಹೇರ್ ಸ್ಟೈಲ್ ಫ್ರಂಟಿಂಗ್ ತೆಗೆದುಬಿಟ್ಟು ಇಲ್ಲಿ ಬಫ್ ಕೂರಿಸ್ಬೇಕು ಅಂತ ಅಂದರೆ ನಮಗೆ ಆವಾಗ ಬ್ಯಾಕ್ ಕೂಮಿಂಗ್ ಏನು ಹೇಳ್ಕೊಟ್ಟಿರ್ತಾ ಇರಲಿಲ್ಲ. ಆವಾಗ ಈ ಥರದನ್ನ ತೊಗೊಬೇಕಾಯಿತು. 3 ಸ್ಟೆಪ್ ಬರುತ್ತೆ, ಚಿಕ್ಕದು, ಮೀಡಿಯಮ್ದು, ಸ್ವಲ್ಪ ದೊಡ್ಡದು, ಈ ಥರ 3 ಬರುತ್ತೆ. ಈ 3ನ ಯೂಸ್ ಮಾಡಿಕೊಂಡು ನಾವು ಬಫ್ ಹೇರ್ ಸ್ಟೈಲೇ ಮಾಡಬೇಕಾಗಿತ್ತು. ಇವರು ಪಿಕ್ಚರ್ ಮೇಲೂ ಕೂಡ ಕೊಟ್ಟಿದ್ದಾರೆ ನೋಡಿ. ಈ ಥರ ಬ್ಯಾಕ್ ಕೂದಲನ್ನ ಈ ಥರ ಎತ್ಕೊಂಡು ಅಲ್ಲಿ ನಾವು ಇದನ್ನು ಫಿಕ್ಸ್ ಮಾಡಿಬಿಟ್ಟು ಆ ಕೂಮನ್ನ ಈ ಥರ ಬಿಟ್ಟಾಗ ಅದು ಬಫ್ ಥರ ಕಾಣಿಸೋದು. ಇವಾಗ ಯಾರು ಈ ಥರದನ್ನ ತುಂಬ ಕಮ್ಮಿ ಬಳಸ್ತಾರೆ ನೋಡ್ಬೋದು. ಈ ಥರ ಇಲ್ಲಿಟ್ಟು ಇದನ್ನು ಇದೇನೆಂದರೆ ನೋಡ್ಬೋದು ಎಷ್ಟು ಸ್ಟಿಫಾಗಿ ಇಲ್ಲೊಂಥರ ಅಂಟ್ರಿಸೋ ಥರ ಕೊಟ್ಟಿರ್ತಾರೆ ಅಲ್ವಾ, ಅದರಿಂದ ಅದು ಸ್ಟಿಫಾಗಿ ಕೂತಿರುತ್ತೆ. ಇದನ್ನೆಲ್ಲ ಆವಾಗ ಜಾಸ್ತಿ ಬಳಸ್ತಾಯಿದ್ರು, ಆವಾಗ ಬ್ಯೂಟಿಷಿಯನ್ ಎಲ್ಲ ಮಾಡಿದಾಗ ಬಳಸ್ತಾಯಿದ್ರು. ನಮಗೇನೆಂದರೆ ನಿಮಗೆ ಬ್ಯಾಕ್ ಕೂಮಿಂಗ್ ಮಾಡೋದಕ್ಕೆ ಟೈಮ್ ಸಿಗಲ್ಲ, ಆಗ್ತಾಯಿಲ್ಲ ಅನ್ನೋ ಟೈಮಲ್ಲಿ ಇದನ್ನು ನೀವು ಬಳಸ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮಗಿದು ಸಜೆಸ್ಟ್ ಮಾಡಿ ತರಿಸ್ಕೊಂಡಿದ್ರು. ಜಸ್ಟ್ ಇದರಲ್ಲಿ ಒಂದು ಹೇರ್ ಸ್ಟೈಲ್ ಮಾತ್ರ ಹೇಳ್ಕೊಟ್ಟಿದ್ರು, ಅದೇ ಬ್ಯಾಕ್ ಕೂಮ್ ಮಾಡ್ದೇನೆ ಹೇಗೆ ಬಫ್ ಕೂರಿಸೋದು ಅಂತ ಹೇಳ್ಬಿಟ್ಟು ಇದರಲ್ಲಿ ಮಾಡಿ ತೋರಿಸಿದ್ರು ಅಷ್ಟೇ, ಒಂದು ಸತಿ ಮಾತ್ರ. ಇದರಲ್ಲಿ 3 ನಿಮಗೆ ಸಿಗುತ್ತೆ. ಇದು ಪ್ರೈಸ್ ಬಂದು 200 ಒಳಗೇನೋ ಸಿಗುತ್ತೆ ಇದು ನಿಮಗೆ. ಆನ್ಲೈನಲ್ಲೆಲ್ಲ ಈ ಥರ ಫುಲ್ ಹೇರ್ ಆಕ್ಸೆಸರೀಸ್ ಅಂತ ಹೊಡಿದ್ರೇ ಇದು, ಆಮೇಲೆ ಈ ಥರ ಬ್ರಷಸ್ಸು, ಈ ಥರ ಕೂಮ್ ಸ್ಟೈಲ್ ಮಾಡೋದು, ಇದನ್ನೆಲ್ಲ ಒಂದೇ ಇದರಲ್ಲಿ ಸಿಗುತ್ತೆ ನಿಮಗೆ, ತೊಗೊಳ್ಬೋದು. ಆಕ್ಸೆಸರೀಸ್ ಬರುತ್ತಲ್ವ, ನೀವು ಜಡೆ ಹಾಕಿದಾಗ ಇದೆಲ್ಲ ಆವಾಗ ತೊಗೊಂಡಿದ್ದು ನಾನು. ಅಂದರೆ ನೀವು ಬನ್ನ ಹಾಕಿದಾಗ ಈ ಥರ ಕೂರಿಸೋದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಆವಾಗ ಈ ಥರದ್ದೊಂದು 3-4 ಮಾತ್ರ ತೊಗೊಂಡಿದ್ದು, ಒಂದು 3 ತೊಗೊಂಡಿದ್ದೀನಿ ಅಷ್ಟೇ ಕಲರ್ಸು. ಇವಾಗ ಯಾರು ಈ ಥರದ್ದು ಯೂಸ್ ಮಾಡಲ್ಲ, ಅಷ್ಟೊಂದು ಯಾರು ಯೂಸ್ ಮಾಡಲ್ಲ. ಇವಾಗೆಲ್ಲ ಸ್ವಲ್ಪ ನಿಮಗೆ ಫ್ಲವರ್ಸ್ ಥರನೇ, ಒರಿಜಿನಲ್ ಫ್ಲವರ್ಸ್ ಥರನೇ ಇರುತ್ತೆ, ಆದರೆ ಅದು ಒರಿಜಿನಲ್ ಫ್ಲವರ್ ಅಲ್ಲ. ಈ ಥರ ಬರುತ್ತೆ. ರಿಸೆಪ್ಷನ್ಗೆಲ್ಲ ಹೇಳ್ಬಿಟ್ಟು ಈ ಥರ ಫ್ಲವರ್ಸ್ಗಳನ್ನ ಯೂಸ್ ಮಾಡ್ತಾರೆ. ಇದು ನಾವೇ ಮನೆಯಲ್ಲೇ ಮಾಡ್ಕೊಳ್ಬೋದು. ಇದು ನಾನು ಆವಾಗ ಮೇಕಪ್ ಶೂಟ್ಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ, ಗೋಲ್ಡನ್ ಕಲರು. ಅದ್ರ ಜೊತೆ ಈ ಥರ 5 ಚಿಕ್ಕದು, ಅಂದರೆ ಇದು ಮೆಸ್ಸಿ ಬ್ರೈಡ್ ಎಲ್ಲ ಮಾಡಿದಾಗ ಬೇಕಾಗುತ್ತೆ. ಆಮೇಲೆ ರಿಸೆಪ್ಷನ್ ಲುಕ್ ನಾವು ಕರ್ಲಿಂಗ್ ಎಲ್ಲ ಮಾಡಿ ಬಿಟ್ಟಾಗ ಒಂದು ಸೈಡ್ ಹಾಕ್ಕೊಂಡು ಇನ್ನು ಮಿಕ್ಕಿದ್ದಕ್ಕೆಲ್ಲ ಪಿನ್ ಹಾಕಿ ಇದನ್ನು ಹಾಕ್ಬೋದು ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದೆ. ಇದನ್ನು ತುಂಬ ಚೆನ್ನಾಗಿದೆ. ಇದೊಂದು 200 ಒಳಗೇನೋ ಬಂದಿತ್ತು ನನಗೆ, ಆನ್ಲೈನಲ್ಲೇ ನಾನು ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ಇದಂತೂ ನಾನು ಒಂದು ದಿವಸನೂ ಯೂಸ್ ಮಾಡಿಲ್ಲ. ಅವತ್ತು ಹಾಕಬೇಕು ಅಂತ ಅಂದ್ಕೊಂಡೆ, ಆದರೆ ಬೇರೆ ಹೇರ್ ಸ್ಟೈಲ್ ಮಾಡಿಬಿಟ್ಟೆ ನಾನು. ಮುಹೂರ್ತಮ್ ಹೇರ್ ಸ್ಟೈಲ್ ಮಾಡಿದೆ, ಹಾಗಾಗಿ ರಿಸೆಪ್ಷನ್ ಹೇರ್ ಸ್ಟೈಲ್ಗೆ ಇದನ್ನು ನಾನು ಯೂಸ್ ಮಾಡ್ಕೊಂಡಿಲ್ಲ. ಯಾವುದಾದ್ರೂ ಆರ್ಡ್ರ್ಗಳೇನಾದ್ರು ಬಂದರೆ ಅದಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತ ಸುಮ್ಮನಾಗಿದ್ದೀನಿ. ಇಲ್ಲ ನಾನೇ ಯಾವುದಾದ್ರೂ ಮದುವೆ ಏನಾದರೂ ಇದ್ದಾಗ ಆವಾಗ ನಾನೇ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಈ ಥರ ಕಾಣಿಸುತ್ತೆ. ಈ ಥರ ಜಡೆಗಳನ್ನೆಲ್ಲ ನಾವೇ ತೊಗೊಬೇಕಾಗಿತ್ತು. ಹೇರ್ ಸ್ಟೈಲ್, ಮುಹೂರ್ತಮ್ ಹೇರ್ ಸ್ಟೈಲ್ ಎಲ್ಲ ಮಾಡಬೇಕಾದ್ರೆ ಇವಾಗೆಲ್ಲ ಈ ಥರದ್ದು ಯಾರೂ ಬಳಸಲ್ಲ. ಇವಾಗೆಲ್ಲ ಹೂವಿಂದೆಲ್ಲ ಬರುತ್ತಲ್ವ, ಅದು ಫಸ್ಟೇ ಅವರೇ ಚೌಲಿ ಥರ ಅವರು ಒಂದು ಬಿಲ್ಲೆ ಕೊಟ್ಬಿಟ್ಟು ಅದ್ರ ಸುತ್ತಲೂ ಹೂವೆಲ್ಲ ಹಾಕಿ ಮಾಡಿಸ್ತಾರಲ್ವ, ಆ ಥರ. ಅವಾಗೆಲ್ಲ ಈ ಥರ ಚೌಲಿಗಳು ಯೂಸ್ ಮಾಡ್ತಾಯಿದ್ರು. ಇವಾಗ ಯಾರು ಅಷ್ಟು ಯೂಸ್ ಮಾಡಲ್ಲ ಚೌಲಿನ. ನಾವು ಡೈಲಿ ಯೂಸಿಗೆ ಮಾತ್ರ ಯೂಸ್ ಮಾಡ್ಕೊಬೋದು ಅಷ್ಟೇ. ಆಮೇಲೆ ಹೇರ್ ಸ್ಟೈಲ್ಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಹೇರ್ ಬ್ಯಾಂಡು ಮತ್ತು ಯು ಪಿನ್ಸು ಮತ್ತು ಪಿನ್, ಅಂದರೆ ಹೇರ್ ಪಿನ್ಗಳು. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಯು ಪಿನ್ಸ್ ಅಂತೂ ಎಷ್ಟು ಬಳಸಿದ್ರು ಕಮ್ಮಿನೇ. ಕೆಲವು ಸತಿ ನಾವು ಬಫೆಲ್ಲ ಕೂರಿಸಿದಾಗ ಈ ಥರ ದೊಡ್ಡ ದೊಡ್ಡ ಯು ಪಿನ್ಸ್ ಆಗಿರ್ಬೋದು, ಚಿಕ್ಕ ಯು ಪಿನ್ಸು. ಆಮೇಲೆ ಹೂವೆಲ್ಲ ಮುಗಿಸೋದಕ್ಕೆ ಈ ಥರ ಸುಜಾತ ಇಯರ್ ಪಿನ್ಸ್ಗಳನ್ನ ತೊಗೊಳ್ಳಿ. ತುಂಬ ಸ್ಟಿಫಾಗಿ ಕೂತಿರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಇದೆಲ್ಲ ಕಮ್ಮಿ ಇದರಲ್ಲೇ ಸಿಗುತ್ತೆ ನಿಮಗೆ. ಈ ಥರ ಯು ಪಿನ್ಸ್ಗಳು ಸಿಗುತ್ತೆ. ಇದೆಲ್ಲ ನಾನು ಬಳಸಿದ್ದೀನಿ ಒಂದು 2 ಹೇರ್ ಸ್ಟೈಲ್ ಮಾಡಿ. ಹಾಗಾಗಿ ಇದ್ರ ಹೇರ್ ಸ್ಟೈಲ್ ಮಾಡಿದಾಗ ಜಸ್ಟ್ ಹಿಂಗೆ ನೀಟಾಗಿ ಆ ಬನ್ನ ಯೂಸ್ ಮಾಡ್ಕೊಂಡು ನಾವೇನೋ ಮಾಡಿದಾಗ ಕೂಡ ಯೂಸ್ ಆಗುತ್ತೆ. ಹಾಗೆ ಈ ಥರ ರಬ್ಬರ್ ಬ್ಯಾಂಡ್ಗಳನ್ನು ಕೂಡ ತೊಗೊಂಡಿರಬೇಕು. ಯಾವಾಗ ಏನು ಯೂಸ್ ಆಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಸೊ ಒಂದು ಬಾಕ್ಸಲ್ಲಿ ಈ ಥರ ಎಲ್ಲ ಹೇರ್ ಪಿನ್ಸು ಮತ್ತು ನಮ್ಗೆ ಏನೇನು ಬೇಕೋ ಯು ಪಿನ್ಸ್ ಆಗಿರ್ಬೋದು, ಚಿಕ್ಕ ಯು ಪಿನ್ಸ್ ಆಗಿರ್ಬೋದು, ಸುಜಾತ ಏರ್ ಪಿನ್ಸ್ ಎಲ್ಲನೂ ಈ ಥರ ಒಂದು ಬಾಕ್ಸಲ್ಲಿ ಇಟ್ಕೊಂಡ್ರೆ ನಮಗೂ ಕೂಡ ಸಿಗುತ್ತೆ. ಸೊ ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ, ಈ ಕಲಿಬೇಕು ಬಿಗಿನಿಂಗ್ ಅಂತ ಅನಿಸುತ್ತೋ, ನೀವು ಈ ಥರ ಪ್ರಾಡಕ್ಟ್ಸ್ಗಳನ್ನ ತೊಗೊಳ್ಳಿ. ನಾನು ಹೇಳಿದ್ನಲ್ವ ಆ ಥರದನ್ನೆಲ್ಲ ತೊಗೊಳೋದಕ್ಕೆ ಹೋಗ್ಬಿಡಿ. ಮೇನ್ ಹೇರ್ ಎಕ್ಸ್ಟೆನ್ಷನು, ಹೇರ್ ಮಿಷಿನ್ಸು, ಹೇರ್ ಸ್ಪ್ರೇಸು
ಆಮೇಲೆ ಹೇರ್ ಹೀಟಿಂಗ್ ಪ್ರೊಟೆಕ್ಟರು ಮತ್ತು ಹೇರ್ ಫಿಕ್ಸರ್ ಸ್ಪ್ರೇ ಈ ಥರದ್ದನ್ನೆಲ್ಲ ತೊಗೊಳ್ಳಿ. ಅದೆಲ್ಲ ತುಂಬಾ ಬಾಳಿಕೆ ಬರುತ್ತೆ ನಮಗೆ. ಪರ್ಸ್ನಲಾಗೂ ಕೂಡ ನಾವು ಯೂಸ್ ಮಾಡ್ಕೊಬೋದು. ಇದಾಗಿತ್ತು ಇವತ್ತಿನ ಒಂದು ಸಣ್ಣ ವಿಡಿಯೋ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳಿಗೆ ಸಪೋರ್ಟ್ ಮಾಡ್ತಾ ಯಾರಿದ್ದೀರಾ ಅವರಿಗೆಲ್ಲ ತುಂಬ ಹೃದಯವಾದ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.